ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ 30ನೇ ಕಂತು ಜೊತೆಗೆ 31ನೇ ಕಂತು, ಈ ಎರಡೂ ಕಂತಿನ ಹಣ ಈಗಾಗಲೇ ಸಾಕಷ್ಟು ಮಹಿಳೆಯರಿಗೆ ಜಮಾ ಆಗಿಲ್ಲ ಅಂತೇಳ್ಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರಿ. ಸೊ ನಾನು ಕೆಲವೊಂದಿಷ್ಟು ಜನಗಳಿಗೆ ರಿಪ್ಲೈ ಕೊಟ್ಟಿದ್ದೀನಿ, ಇನ್ನೂ ಕೆಲವೊಂದಿಷ್ಟು ಜನಗಳಿಗೆ ರಿಪ್ಲೈ ಕೊಡೋದಕ್ಕೆ ಆಗಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಸೊ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಅಧಿಕೃತ ಮಾಹಿತಿನೇ ನಿಮಗೆ ಈಗ ತಿಳಿಸ್ತಿರುವಂಥದ್ದು. ಕರೆಕ್ಟಾಗಿ ಗಮನ ಕೊಟ್ಟು ಕೇಳಿ. ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ಹಣ ಜಮಾ ಆಗಿಲ್ಲ. ಸೊ ಏನಕ್ಕೋಸ್ಕರ ಜಮಾ ಆಗಿಲ್ಲ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇನ್ನು ಮುಂದೆ ಬಯೋಮೆಟ್ರಿಕ್ ಕೊಡಬೇಕು, ತಮ್ಮನ್ನ ಕೊಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿನ ಹಾಕಬೇಕು ಅಂತೇಳ್ಬಿಟ್ಟು ಹೇಳಿದರು. ಸೊ ಇದು ಎಲ್ಲಿ ತನಕ ಬಂತು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೂ ಒಂದಿಷ್ಟು ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ಜಮಾ ಆಗಿಲ್ಲ. ಸರ್, 31ನೇ ಕಂತಿನ ಹಣನೇ ನಮಗಿನ್ನೂ ಬಂದಿಲ್ಲ, ಹಾಗೆ 30ನೇ ಕಂತಿನ ಹಣ ಬಂದಿಲ್ಲ ಅಂತ ಕೂಡ ಸಾಕಷ್ಟು ಮಹಿಳೆಯರು ಈಗಾಗಲೇ ಕಾಮೆಂಟ್ಸ್ನ ಮಾಡಿದ್ರಿ. ಆದರೆ ನಿಮ್ಗೆಲ್ರಿಗೂ ಕೂಡ ಹಣ ಜಮಾ ಆಗುತ್ತಾ ಇಲ್ವಾ, ಏನಕ್ಕೆ ಜಮಾ ಆಗ್ತಾ ಇಲ್ಲ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಎಷ್ಟು ತಿಂಗಳ ಹಣ ಈಗಾಗಲೇ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ. ಸ್ನೇಹಿತರೆ, 2 ತಿಂಗಳ ಹಣ ಬಂದಿಲ್ಲ ಅಂತಿದ್ದಾರೆ. ಕೆಲವೊಂದಿಷ್ಟು ಜನ 4 ತಿಂಗಳ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ 30ನೇ ಕಂತಿನ ಹಣ ಬಂದಿದೆ, 31ನೇ ಕಂತಿನ ಹಣ ನಮಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಅಧಿಕೃತ ಮಾಹಿತಿನ ಈಗ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅದೇನಂತ ಹೇಳಿದ್ರೆ, ಈಗಾಗಲೇ ಏಪ್ರಿಲ್ ತಿಂಗಳ ತನಕ ನಿಮಗೆ ಹಣ ಕೊಟ್ಟಿದ್ದಾರಂತೆ. ಅದಾದಮೇಲೆ ಮೇ, ಜೂನ್, ಜುಲೈ ಇದ್ಯಾವ ತಿಂಗಳ ಹಣ ಕೂಡ ಬಂದಿಲ್ಲ ಅಂತೇಳ್ಬಿಟ್ಟು ಈಗಾಗಲೇ ಸರ್ಕಾರನೇ ಹೇಳ್ತಾ ಇದೆ. ಹೌದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನೇ ಹೇಳ್ತಾ ಇರುವಂಥದ್ದು. ಏಪ್ರಿಲ್ ಅಂದರೆ 2026 ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಹಣ ಜಮಾ ಆಗಿರುವಂಥದ್ದು. ಏಪ್ರಿಲ್ ತಿಂಗಳ ಹಣ ಮೇಯಲ್ಲಿ ಜಮಾ ಆಗಬೇಕಲ್ಲ, ಅದು ಕೂಡ ಜಮಾ ಆಗಿಲ್ಲ. ಮೇ ಹಣ ಜೂನಲ್ಲಿ ಜಮಾ ಆಗಬೇಕು, ಅದು ಜಮಾ ಆಗಿಲ್ಲ. ಜೂನ್ ಹಣ ಜುಲೈಯಲ್ಲಿ ಜಮಾ ಆಗಬೇಕು, ಅದು ಕೂಡ ಆಗ್ತಾ ಇಲ್ಲ. ಇವಾಗ ಬರ್ತಿರುವಂಥದ್ದು ಆಗಸ್ಟ್ ತಿಂಗಳಲ್ಲಿ ನಾವಿದ್ದೀವಿ. ಸೊ ಆಗಸ್ಟ್ ತಿಂಗಳ ಹಣ ನೆಕ್ಸ್ಟ್ ಬರುತ್ತೆ, ಆದರೆ ಜುಲೈ ತಿಂಗಳ ಹಣ ಈ ತಿಂಗಳು ಬರಬೇಕು ಆಗಸ್ಟಲ್ಲಿ. ಒಟ್ಟಾರೆಯಾಗಿ ಮೇ, ಜೂನ್, ಜುಲೈ ಈ 3 ತಿಂಗಳ ಹಣ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟೆ ಸರ್ಕಾರನೇ ಹೇಳ್ತಾ ಇದೆ ಸ್ನೇಹಿತರೆ. ಹೌದು, ನಿಮಗೆ ಮಾತ್ರ ಅನ್ಕೊಂಡಿದ್ದೀರಾ? ಇಲ್ಲ, ಎಲ್ರಿಗೂ ಕೂಡ ಈ ಒಂದು ಹಣ ಜಮಾ ಆಗಿಲ್ಲ. ಎಲ್ಲೋ ಕೆಲವೊಬ್ಬೊಬ್ಬರಿಗೆ ಸ್ವಲ್ಪ ಹಣ ಜಮಾ ಆದಂಗಾಯ್ತು, ಅದಾದ್ಮೇಲೆ ಹಣ ಜಮಾ ಆಗೋದು ಸ್ಟಾಪ್ ಮಾಡಿದ್ರು. ಸೊ ಏನಕ್ಕಂತ ಗೊತ್ತಿಲ್ಲ. ಸಾಕಷ್ಟು ಜನರಿಗೆ ಈ ರೀತಿಯಾಗಿದೆ. 31ನೇ ಕಂತಿನಲ್ಲೂ ಕೂಡ ಒಂದು ಸ್ವಲ್ಪ ಜನಗಳಿಗೆ ಜಮಾ ಆದಂಗಾಯಿತು, ಅದಾದಮೇಲೆ ಹಣನೇ ಜಮಾ ಆಗಲಿಲ್ಲ, ಸ್ಟಾಪ್ ಕೂಡ ಮಾಡಿದ್ರು. ಸೊ ಸರ್ಕಾರ ಈ ರೀತಿ ಮಾಡ್ತಾ ಇರೋದಾದ್ರೂ ಯಾಕೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಕೊಡ್ತಾ ಇಲ್ಲ. ಈಗಾಗಲೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಮೇಲೆ ದಿನಕ್ಕೊಂದು ರೂಲ್ಸು, ಹೊಸ ರೂಲ್ಸ್ಗಳನ್ನು ತರ್ತಾ ಇದ್ದಾರೆ. ಸೊ ಆ ಒಂದು ರೂಲ್ಸ್ ಏನಂತ ಹೇಳಿದ್ರೆ, ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಆಶಾ ಕಾರ್ಯಕರ್ತೆಯರು ಪ್ರತಿಯೊಬ್ಬರ ಮನೆಗೂ ಬಂದು ಅವರು ಬಯೋಮೆಟ್ರಿಕ್ನ ತೆಗೆದುಕೊಂಡು ಹೋಗ್ತಾರೆ. ಅನಕ್ಷರಸ್ಥರಾಗಿರ್ಬೋದು, ಬಡವರಾಗಿರ್ಬೋದು, ಹಿರಿಯ ನಾಗರಿಕರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಇವರೆಲ್ಲರೂ ಕೂಡ ಸೈಬರ್ ಸೆಂಟರ್ಗಳಿಗೆ ಬಂದು ಅರ್ಜಿನ ಸಲ್ಲಿಸೋದಕ್ಕಾಗೋದಿಲ್ಲ, ಹಾಗೆ ಮರುಪರಿಷ್ಕರಣೆನ ಫುಲ್ಫಿಲ್ ಮಾಡೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಆಶಾ ಕಾರ್ಯಕರ್ತೆಯರನ್ನು ನೇಮಕ ಮಾಡಲಾಗಿದೆ. ಪ್ರತಿಯೊಬ್ಬರ ಮನೆಗೂ ಕೂಡ ಹೋಗಿ ಈ ಒಂದು ಅರ್ಜಿನ ಸಲ್ಲಿಸ್ಕೊಂಡು ಆದ ನಂತರದಲ್ಲೇ ಮೊಬೈಲಲ್ಲಿ ಅರ್ಜಿನ ಸಲ್ಲಿಸ್ಕೊಂಡು ಆದ ನಂತರದಲ್ಲಿ ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಪೆಂಡಿಂಗ್ ಇರುವಂತಹ ಎಲ್ಲ ಹಣನು ಜಮಾ ಮಾಡ್ತಾರೆ ಅಂತೇಳ್ಬಿಟ್ಟು ಒಂದಿಷ್ಟು ಮಾಹಿತಿ ಬರ್ತಾ ಇದೆ. ಸೊ ಇದೆಲ್ಲದೂ ಕೂಡ ಅಂತೆ ಕಂತೆ, ಆದರೆ ಮೂಲಗಳಿಂದ ಮಾಹಿತಿ ಬಂದಿರೋದಲ್ಲ. ಗೃಹಲಕ್ಷ್ಮಿ ಯೋಜನೆಯ ಮರುಪರಿಷ್ಕರಣೆ ಆದ ನಂತರದಲ್ಲಿ
ಈ ಒಂದು ಪೆಂಡಿಂಗ್ ಇರುವಂತಹ ಹಣನ ಜಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಧಿಕೃತವಾಗಿ ಸರ್ಕಾರ ಹೇಳಿಲ್ಲ. ಕೆಲವೊಂದಿಷ್ಟು ಅಂತೆ ಕಂತೆ ಮಾತುಗಳು ಈಗಾಗಲೇ ಶುರು ಆಗಿದೆ. ಸೊ ಹಾಗಾಗಿ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಜನಗಳು ಫೇಕ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಅವರ ಅಕೌಂಟಿಗೆ ಹಾಕ್ತಾ ಇದ್ದಾರೆ. ಹಾಗೆ ಕೆಲವೊಂದಿಷ್ಟು ಜನಗಳು ಒಬ್ಬರ ಹೆಸರಲ್ಲಿ 10 ಅಕೌಂಟ್ಗಳನ್ನು ಮಾಡಿಕೊಂಡು ಈ ಒಂದು ಗೃಹಲಕ್ಷ್ಮಿ ಹಣನ ಪಡ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲದನ್ನು ಕೂಡ ಸರ್ಕಾರ ಈಗಾಗಲೇ ಗಮನಿಸಿದೆ. ಹಾಗಾಗಿ ಯಾರ ಅಕೌಂಟಿಗೂ ಕೂಡ ಹಣ ಜಮಾ ಮಾಡ್ತಾ ಇಲ್ಲ. ಹಣ ಜಮಾ ಮಾಡಬೇಕಂತ ಹೇಳಿದ್ರೆ ಮರುಪರಿಷ್ಕರಣೆ ಆಗಬೇಕು. ಆ ಒಂದು ವ್ಯಕ್ತಿ ಡೆತ್ ಆಗಿದ್ರೂ ಕೂಡ ಅವರ ಹೆಸರಲ್ಲಿ ಈಗಾಗಲೇ ಹಣ ಪಡ್ಕೊಳ್ತಾ ಇದ್ದಾರೆ. ಅದೆಲ್ಲದನ್ನು ಕೂಡ ಸ್ಟಾಪ್ ಆಗಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಮಾಹಿತಿಗಳು ಬರ್ತಾ ಇದೆ. ಆದರೆ ಅಧಿಕೃತವಾಗಿ DK ಶಿವಕುಮಾರ್ ಅವರಾಗಲಿ ಹಾಗೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಎಲ್ಲೂ ಕೂಡ ಹೇಳಿಲ್ಲ ಸ್ನೇಹಿತರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನು ಚೇಂಜಸ್ನ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಹಾಗೆ ಪ್ರತಿ ತಿಂಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಅಕೌಂಟಿಗೆ ಹಣ ಹಾಕಬೇಕಂತ ಹೇಳಿದ್ರೆ 2,500 ಕೋಟಿಯಷ್ಟು ಹಣ ಬೇಕು. ಹೌದು ಸ್ನೇಹಿತರೆ, 1,24,00,000 ಫಲಾನುಭವಿಗಳು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದರೆ ಈ ಒಂದು ಪೆಂಡಿಂಗ್ ಇರುವಂಥ ಹಣ ಎಲ್ಲ ಬರುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಹೌದು, ಈಗಾಗಲೇ 3 ತಿಂಗಳ ಹಣ ನಿಮ್ಗೇನು ಪೆಂಡಿಂಗ್ ಇದೆಯೋ ಅದೆಲ್ಲದೂ ಕೂಡ ಒಂದೇ ಸಲ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ನಿಮ್ಮ ಅರ್ಜಿ ಮರುಪರಿಷ್ಕರಣೆ ಆದ ನಂತರದಲ್ಲಿ ಒಂದೇ ಸಲ 6,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡೋಣ ಏನೇನು ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನಿಮಗೆ ನೆನಪಿರ್ಬೋದು, ಹೋದ ವರ್ಷ ಅಂದರೆ 2025ರಲ್ಲಿ 2 ತಿಂಗಳ ಹಣ ಬಾಕಿ ಇತ್ತು. ನಿಮ್ಮೆಲ್ರಿಗೂ ಕೂಡ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ 2 ಕಂತಿನ ಹಣ ಹಾಕೇ ಇಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ವಿಪಕ್ಷಗಳು ಅಂದರೆ BJP ಸರ್ಕಾರ, BJPಯ ನಾಯಕರೇ ಹೇಳಿದರು. ಸೊ BJP ನಾಯಕರು ಹೇಳಿರೋದು ನಿಮ್ಗೆಲ್ರಿಗೂ ಕೂಡ ಈಗಾಗಲೇ ಗೊತ್ತಿರ್ಬೋದು. ಆದರೆ ಆ 2 ಕಂತಿನ ಹಣದ ಕುರಿತು ಒಂದಿಷ್ಟು ಚರ್ಚೆ ಹಾಗೆ ಒಂದಿಷ್ಟು ವಾದ ವಿವಾದ ಎಲ್ಲದೂ ಕೂಡ ನಡೆದಿತ್ತು. ಆ ಒಂದು ಟೈಮಲ್ಲಿ CM ಆಗಿರುವಂತಹ ಸಿದ್ದರಾಮಯ್ಯನವರು ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಇಲಾಖೆಯ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಇಬ್ಬರು ಕೂಡ ಹೇಳಿದರು. ಸೊ ಇದ್ರ ಬಗ್ಗೆ ನಾವು ತನಿಖೆನ ಮಾಡಿ ಏನು ಪೆಂಡಿಂಗ್ ಇದೆಯೋ ಆ ಒಂದು ಹಣನ ನಾವು ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳಿದರು. ಆದರೆ ಆ 2 ಕಂತಿನ ಹಣ ಇವತ್ತಿಗೂ ಯಾರಿಗೂ ಬಂದೇ ಇಲ್ಲ. ಸೊ ನೀವು ಗಮನಿಸಿದ್ರೋ ಇಲ್ಲ ಗೊತ್ತಿಲ್ಲ, ಈ ಒಂದು ಹಣ ಇನ್ನೂ ಕೂಡ ಯಾರಿಗೂ ಜಮಾನೇ ಆಗಿಲ್ಲ. ಆದರೆ ಆ ಒಂದು ಟೈಮಲ್ಲಿ ಜಸ್ಟ್ ಅದನ್ನು ಆ ಒಂದು ಏನು ಕಳಂಕ ಇತ್ತೋ ಅದನ್ನು ತೆಗೆದು ಹಾಕೋದಕ್ಕೆ ತನಿಖೆ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳಿದ್ರಷ್ಟೇ. ಅದಾದಮೇಲೆ ಆ ಒಂದು ಹಣ ಜಮಾ ಮಾಡಿದೀವಿ ಅಂತೇಳ್ಬಿಟ್ಟು ಹೇಳಿಲ್ಲ. ಆ ಒಂದು ಹಣ ಕೂಡ ಯಾರಿಗೂ ಜಮಾ ಆಗಿಲ್ಲ ಸ್ನೇಹಿತರೆ. ಹೌದು, ಈಗ ಇರುವಂತಹ ಮೇನ್ ಪಾಯಿಂಟ್ ಇದೇನೆ. ಸರ್ಕಾರ ಹಣ ಜಮಾ ಮಾಡಬೇಕಂತ ಹೇಳಿದ್ರು ಸರ್ಕಾರದಲ್ಲಿರುವಂತಹ ಆರ್ಥಿಕ ಇಲಾಖೆ ಪರ್ಮಿಷನ್ ಕೊಡಲೇಬೇಕು. ಆರ್ಥಿಕ ಇಲಾಖೆ ಪರ್ಮಿಷನ್ ಕೊಟ್ಟ ಆದಮೇಲೆ ಹಣ ಬಿಡುಗಡೆ ಆಗೋದು ಸ್ನೇಹಿತರೆ. ಹೌದು, ಸರ್ಕಾರ ಹೇಳಿದ ತಕ್ಷಣ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ತಕ್ಷಣ ಹಣ ಜಮಾ ಆಗಿಬಿಡೋದಿಲ್ಲ. 1 ತಿಂಗಳಿಗೆ 2,500 ಕೋಟಿಯಷ್ಟು ಹಣ ಬೇಕು. ಆರ್ಥಿಕ ಇಲಾಖೆಯಲ್ಲಿ ಹಣ ಇದ್ದರೆ ಆ ಒಂದು ಹಣನ ರಿಲೀಸ್ ಮಾಡ್ತಾರೆ. ಹಣ ಇಲ್ಲ ಅಂತ ಹೇಳಿದ್ರೆ ಇವರು ಅಧಿಕಾರಿಗಳು ಆಗಿರ್ಬೋದು ಹಾಗೆ ರಾಜಕಾರಣಿಗಳಾಗಿರ್ಬೋದು ಹೋಗಿ ಮನೆಯಿಂದ ತಂದು ಯಾರಿಗೂ ಕೂಡ ಕೊಡೋದಕ್ಕಾಗೋದಿಲ್ಲ. ಆರ್ಥಿಕ ಇಲಾಖೆಯಲ್ಲೇ ಈಗ ಸಂಕಷ್ಟಕ್ಕೀಡಾಗಿದೆ, ಹಣ ಇಲ್ಲ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಆರ್ಥಿಕ ಇಲಾಖೆಯಲ್ಲಿ ಹಣ ಇದ್ದರೆ ಅವರು ಜಮಾ ಮಾಡಬೇಕಾಗತ್ತೆ. ಸೊ ಜಮಾ ಮಾಡಬೇಕಂತ ಹೇಳಿದ್ರೆ ಅವರು ಪರ್ಮಿಷನ್ನ ಕೊಡಬೇಕಾಗತ್ತೆ. ಪರ್ಮಿಷನ್ ಕೊಟ್ಟು ಆದಮೇಲೆ DBT ಮೂಲಕ ಪ್ರತಿಯೊಬ್ಬರ ಖಾತೆಗೂ ಕೂಡ 2,000 ರೂಪಾಯಿ ಹಣ ಜಮಾ ಆಗುವಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಸದ್ಯಕ್ಕೆ ಆರ್ಥಿಕ ಇಲಾಖೆ ಕಡೆಯಿಂದ ಪರ್ಮಿಷನ್ನು ಸಿಕ್ಕಿಲ್ಲ, ಹಾಗೆ ಹಣ ಕೂಡ ಜಮಾ ಆಗಿಲ್ಲ. ಸೊ ವೆಯ್ಟ್ ಮಾಡಿ ನೋಡೋಣ ಇದ್ರ ಬಗ್ಗೆ ಏನೇನು ಅಪ್ಡೇಟ್ಸ್ಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ವಿಡಿಯೋ ಮಾಡಿ ತಿಳಿಸ್ತೀನಿ. ಏನಾದರೂ ಅಪ್ಡೇಟ್ಸ್ ಇದ್ದರೆ ಮಾತ್ರ ನಾನು ವಿಡಿಯೋ ಮಾಡಿ ತಿಳಿಸುವಂಥದ್ದು. ಅಪ್ಡೇಟ್ಸ್ ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಕೆಲವೊಂದಿಷ್ಟು ಫೇಕ್ ನ್ಯೂಸ್ಗಳನ್ನು ನೀವು ನೋಡಿ ಸುಮ್ಮನೆ ತಲೆಗೆ ಹಾಕ್ಕೊಂಡು ಅಯ್ಯೋ ನಮ್ಗೆ ಹಣ ಜಮಾ ಆಗೋದಿಲ್ವೇನೋ, ನಮಗೆ ಗೃಹಲಕ್ಷ್ಮಿ ಇನ್ನು ಮುಂದೆ ಡಿಲೀಟ್ ಆಯ್ತೇನೋ ನಮ್ಮ ಅಕೌಂಟ್ ಅಂತ ಕೂಡ ತಿಳ್ಕೊಳ್ಬೇಡಿ. ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ. ಯಾರಿಗೂ ಇನ್ನೂ ಜಮಾ ಆಗಿಲ್ಲ. ಈಗಾಗಲೇ ನಾನು ಹೇಳ್ತಾ ಇದ್ದೀನಲ್ಲ, ಮೇ ಜೂನ್ ಜುಲೈ ಈ 3 ತಿಂಗಳ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ. ಎಲ್ಲೋ ಕೆಲವೊಬ್ಬೊಬ್ಬರಿಗೆ ಬಂದಂಗೆ ಆಯಿತು ಅಷ್ಟೇ, ಬಂದು ಅದಾದಮೇಲೆ ಸ್ಟಾಪ್ ಆಯಿತು. ಇದು ಏನಕ್ಕೆ ಈ ರೀತಿ ಆಗಿದೆ ಅಂತ ಕೂಡ ಗೊತ್ತಿಲ್ಲ ಸ್ನೇಹಿತರೆ. ಸಾಕಷ್ಟು ಜನರಿಗೆ ಈ ರೀತಿಯಾಗಿ ಹಣ ಜಮಾ ಆಗಿಲ್ಲ, ಅದರಲ್ಲಿ ನೀವು ಕೂಡ ಒಬ್ಬರು. ಓಕೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ.
ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರಲಿ ದಯವಿಟ್ಟು ಕಮೆಂಟ್ಸ್ ಮಾಡಿ. ಯಾವ ತಿಂಗಳ ಹಣ ನಿಮಗಿನ್ನೂ ಬರಬೇಕು, ಹಾಗೆ ಎಷ್ಟು ಕಂತಿನ ಹಣ ನಿಮಗೆ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾನು ತಿಳಿಸ್ತಾ ಇರ್ತೀನಿ. ಸುಮ್ಮನೆ ಫೇಕ್ ನ್ಯೂಸ್ನ ಮಾಡಿ ಹಾಕೋದಿಲ್ಲ ನಾನು, ಹಾಗಾಗಿ ದಿನ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಕೆಲವೊಂದು ಸಲ ವೀಡಿಯೋ ಮಾಡ್ತೀನಿ, ಕೆಲವೊಂದು ಸಲ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನ್ಯೂಸೇ ಇಲ್ಲ, ಏನು ನ್ಯೂಸ್ ಇಲ್ಲದೆ, ಯಾವುದೇ ಒಂದು ಸರ್ಕಾರದ ಕಡೆಯಿಂದ ಅಧಿಕೃತ ಮಾಹಿತಿ ಬರದೆ ಏನಂತ ವೀಡಿಯೋ ಮಾಡಿ ತಿಳಿಸೋದು ನಿಮಗೆ ಅಲ್ವಾ? ಸೊ ಏನಾದರೂ ಅಪ್ಡೇಟ್ ಇದ್ದರೆ ವೀಡಿಯೋ ಮಾಡಿ ತಿಳಿಸ್ಬೋದು. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಎಂಡ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.